ಕಿತ್ತೂರಿನ ಆಡಳಿತಾಧಿಕಾರಿಗಳಿಗೆ, ಕಿತ್ತೂರಿನ ತಾಲೂಕಾ ಆಡಳಿತಾಧಿಕಾರಿಗೆ, ಕಿತ್ತೂರು ತಾಲೂಕಾ ಆಡಳಿತಾಧಿಕಾರಿಗಳಿಗೆ ಅವರಿಗೆ ಕನಿಷ್ಠ 6 ತಿಂಗಳಿಂದ ಇದನ್ನ ಎಲ್ಲ ಮಾತಾಡ್ಕೊಂತ ಲೇಖಿ ಹೊರದು ಎಲ್ಲ ನಿಮಗೆ ಲೇಖಿ ತೋರಿಸ್ತವು. ಇದೇನಾದ್ರು ಆಗಲಿಲ್ಲ ಅಂತಂದ್ರೆ ಚುನಾವಣೆಯಿಂದ ಬಹಿಷ್ಕಾರ ಮಾಡ್ಕೊಂತ ಲೇಖಿ ಹೊರಗೆ ಕೊಟ್ಟಿದ್ದೇವೆ ನಾವು. ಇವತ್ತಿನ ದಿವಸ ನಾವು ತಹಶೀಲ್ದಾರ್ ಅವ್ರು ಬರಬೇಕು, ಲೇಖಿ ಒಳಗೆ ತಿಳಿಸ್ಬೇಕು. ಅಕಸ್ಮಾತ್ ತಹಶೀಲ್ದಾರ್ ಅವ್ರಿಗೆ ಏನಾದರೂ ಕೆಲಸದ ಇತ್ತಂದ್ರೆ ಆಯ್ತು, ಪಂಚಾಯತ್ಗೆ ಒಂದು ಕೊಟ್ಟ ಮತ್ತು ಈ ಸಾರ್ವಜನಿಕರಿಗೆ ಕೊಟ್ಟಿದ್ದೀರಿ, ನಾವು ಇಂಥ ಕೆಲಸ ಆಗಿದನು, ನಾಳೆ ಬರ್ತಾನೋ ಅಥವಾ ನಾಡ್ದು ಬರ್ತಾನೋ ಅಥವಾ ನಮ್ಮ ಪ್ರತಿನಿಧಿಯಾಗಿ ಯಾರನ್ನಾರು ಕಳಿಸ್ತಾನೋ ಅಂತ ಅವನು ಹೇಳಬೇಕಾಗಿತ್ತು. ಅಂದ್ರೆ ಸಾರ್ವಜನಿಕರಿಗೆ ಏನು ಬೆಲೆನೇ ಇಲ್ಲನೇ ಹಂಗೆ ಇಲ್ಲಿಗೆ ಹಂಗಲ್ರಿ. ಮತ್ತೆ ಇದಕ್ಕೆ ಹೇಗೆ ಉತ್ತರ ನಮಗೀಗ ನಮ್ಮ ತಹಶೀಲ್ದಾರ್ ಬರೋ ಮಟ್ಟ ನಾವು ಇಲ್ಲಿಂದ ಹೇಳ್ಬಾರ್ದು ಅಂತ ಐತೆ. ಇದಕ್ಕೆ ತಮ್ಮ ಒಪ್ಪಿಗೆ ಐತ್ರಿಪ್ಪ? ಒಪ್ಪಿಗೆ ಐತ್ರಿ. ಈಗ ನಿಮ್ದು ಏನೈತಿ ಮೆಮೊರಾಂಡಮ್ ಕೊಡ್ರಿ, ನಾ ತಹಶೀಲ್ದಾರ್ ಮಾತಾಡಿನ ಹಿಂಗೆ ಮಾಡತ್ತಾರ ಅಲ್ಲ ಒಂದು ಮಿನಿಟ್ ಬರ್ರಿ ಅಂತ ಅವ್ರನ್ನ ಬೆಳಗಾವದಾಗ ಮೀಟಿಂಗ್ನಾಗ ಬೇಕಾದ್ರೆ ಟೈಮ್ ತಗೋತೇನ್ರಿ ಅವ್ರ. ಬೇಕಾದ್ರೆ ತಹಶೀಲ್ದಾರ್ ಆಫೀಸಿಗೆ ಮಧ್ಯಾಹ್ನ ಕಡೆ ಹೋಗಿ ಭೇಟಿ ಆಗೋದು. ತಹಶೀಲ್ದಾರ್ ಆಫೀಸ್ ನಾವು ಅಂತ ಬರೋದಿಲ್ರಿ, ನೀವು ಬರೋಲ್ಲ ಇಲ್ಲೇ ಕಳಿಸ್ತಾರೆ. ತಹಶೀಲ್ದಾರ್ ಅವರ ಇಲ್ಲಿ ಚಿಂತೆ ಬರಬೇಕು. ಬೇಕಾದ್ರೆ ಮಧ್ಯಾಹ್ನ ಕಡೆ ಅವ್ರು ಇದ್ರ ನಾ ಬಾ ಅಂತ ಹೇಳ್ತೇನೆ. ನೋಡ್ರಿ, ಇಲ್ಲಿ ನೀವು ಜಗದ ಮೇಲೆ ಇದೇರಿ, ಇಲ್ಲಿ ನಾವು ಸ್ಟ್ರೈಕ್ ಇದಾವೆ. ತಹಶೀಲ್ದಾರ್ ಜೊತೆ ಹಿಂಗ ಫೋನ್ಯಾಗ ಕಾಂಟ್ಯಾಕ್ಟ್ ಮಾಡ್ರಿ. ಅವರು ತಹಶೀಲ್ದಾರ್ ಕೇಳಿ ಹೇಳ್ತಾನೆ ಇಲ್ಲಿ ತಹಶೀಲ್ದಾರ್ ಜೊತೆ ನೀವು ಬರೋ ಮಟ್ಟ ಅವ್ರು ಹೇಳುದಿಲ್ಲ, ಈ ಸಮಸ್ಯೆ ಬರೋದಿಲ್ಲ ಅಂತ ಕೆಲಸ. ಯಾಕಂತಂದ್ರ ಚುನಾವಣೆ ಸಲ ಬಂದತ್ರಿ ಈಗ. ಇಲ್ಲಿ ಕರೆಕ್ಟ್ ನೀವು ಹೇಳೋದನ್ನ ನಾವು ಒಪ್ಪಿದ್ದೇನೆ, ನಾ ಏನಿಲ್ಲ ಅಂತಂದಿಲ್ಲ. ಇಲ್ಲಿ ನೋಡ್ರಿ ತಹಶೀಲ್ದಾರ್ಗೆ ಫೋನ್ ಮಾಡಿ ಬನ್ನ. ನಾವು ಸಾರ್ವಜನಿಕರು ಇವತ್ತ ಏನು ಯಾರಿಗೂ ತೊಂದರೆ ಮಾಡಬಾರ್ದು, ತೊಂದರೆ ಮಾಡಬಾರ್ದು ಮನಸ್ಸೈತಿ. ನೀವು ತಾಲೂಕಾ ಅಧಿಕಾರಿಗಳು ಏನಾದರೂ ನಮ್ಮ ಜನರಿಗೆ ಸ್ಪಂದನೆ ಮಾಡಲಿಲ್ಲ ಅಂತಂತಂದ್ರೆ ನಾವು ಈ ಹೋರಾಟವನ್ನ ನಾಳಿಂದ ಉಗ್ರ ರೂಪಕ್ಕೆ ಒಯ್ಬೇಕಾಕೈತ್ರಿ ನಾವು. ಮತ್ತೆ ನಮ್ಮ ಸಮಸ್ಯೆ ನೀವು ಕೇಳ್ರಿ, ಇಲ್ಲಿ ಲೇಖಿ ಒಳಗೆ ಕೊಟ್ಟಿದ್ದೆ ನಾವು 2024 ಕೇಳಿಲ್ಲ 1325 ಇದು ಅನ್ಯಾಯ ಆತೀಗ. ಅದಕ್ಕೆ ನಾವೇನಾಗಿದ್ದೇವೆ ಸಾರ್ವಜನಿಕ ಅಭಿಪ್ರಾಯ, ಈಗ 2440 ಮತದಾರಕ್ಕೆ 3 ವಾರ್ಡ್ ಮಾಡಬೇಕು. ನೀವು 3 ವಾರ್ಡ್ ಮಾಡ್ತಂತ ಲೇಖಿ ಒಳಗೆ ನಾವು ಹೊರಕೊಟ್ಟು ನಮ್ಮ ಸ್ಟ್ರೈಕನ್ನು ಹಿಡ್ತಕೊಟ್ಟು ಅದಕ್ಕೆ ಸಿಗ್ತತ್ತೀಗ. ಇಲ್ಲ ಅಂತಂದ್ರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ಸಿಗೋ ಮಟ್ಟ ಏನೈತ ನಾವು ಈ ಜಾಗ ಬಿಟ್ಟ ಕದಲುದಿಲ್ಲ. ಕರೆಕ್ಟ್ ಬಿಡ್ರಿ, ನೀವು ಅವರು ಅದನ್ನ ಮೇಲಾಧಿಕಾರಿಗಳು ತರ್ತಾರೆ. ಅಲ್ಲ 3 ವಾರ್ಡ್ ಮಾಡ್ಬೇಕಂದ್ರೆ ಮೆಂಬರ್ ಹೆಚ್ಚಾಗಬೇಕು ಹೋಗ್ಬೇಡ್ರಿ. ಅವಕ್ಕೆ ಹೇಳ್ಬಿಡ್ತಾನ. ಈಗ ಅಲ್ಲೇ 4 ಮಾಡಿದ್ರು, ಅಲ್ಲಿ 4 ಮಾಡಿದಾರೆ ಯಾಕ್ರಿ ಅಂತ ನಾವು ತಕರಾರು ತೆಗೆದಿಲ್ಲ, ಮುಗಿತಿ. ಅಲ್ಲಿ 4040ಕ್ಕೆ 4 ಆದ್ರೆ 1340ಕ್ಕೆ ಎಷ್ಟು ಆಗ್ಬೇಕ್ರಿ? ಇಲ್ಲಿ 6 ಆಗ್ಬೇಕ್ರಿ. 6 ಆಗ್ಬೇಕು. 10 ಇವರು 3 ವಾರ್ಡ್ ಮಾಡಿ ವಾರ್ಡ್ 3 ಮಂದಿ ಮಾಡಿದ್ರು ನಮಗೆ ಹಿಡಿತೈತಿ. ಆದ್ರೆ ಇದ್ರಾಗ ಸದಸ್ಯರನ್ನ ಹೆಚ್ಚು ಮಾಡ್ತಾವ ಅಂದ್ರೆ ನಾವು ಈ ಒಂದು ಚಳವಳಿ ಹಿಂತಕೋದಿಲ್ಲ. ನಮಗೇನಾಗಬೇಕಾಗೈತಿ, ವಾರ್ಡನ ನಾವು ಇದನ್ನ ಮಾಡ್ತೇವೆ. ಯಾಕಂದ್ರೆ ನಿಮ್ಗೆ ಈಗಾಗಲೇ ಎಲ್ಲ ಲೇಖಗಳು ಕೊಟ್ಟಿದ್ದೆ ನಾವು. ಆ ಕಾರಣ ತಾವು ಪಂಚಾಯತಿಗೆ ನೋಡಲ್ ಅಧಿಕಾರಿ ಆದ್ಮ್ಯಾಗೂ ಕೂಡ ಈ ಅರ್ಜಿ ಕೊಟ್ಟಾಗನು ತಾವು ಗ್ರಾಮ ಪಂಚಾಯತಿಗೆ ಬಂದ ಗ್ರಾಮ ಸಮಸ್ಯೆಗಳನ್ನ ಗ್ರಾಮಸ್ಥರನ್ನ ಕರ್ಕೊಂಡ ಒಂದು ಮೀಟಿಂಗ್ ಮಾಡಿ ಮೇಡಮ್ ನಾವು ಗ್ರಾಮಸ್ಥರ ಹೋಗಿರ್ರಿ ಇಂಥ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಮಾಡೋ ಮುಂದೆ ಮೇಡಮ್ ಇದು ನೋಡ್ರಿ ನಾ ಹೇಳ್ತೇನೆ, ಇದು ನಾವು ಹೊಡಿಯೋದು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಬರೋದು ತಹಶೀಲ್ದಾರ ಮಾಡ್ಬೇಕಾದ್ರೆ ತಹಶೀಲ್ದಾರ್ ಮಾಡ್ಬೇಕು. ಅದಕ್ಕೆ ತಹಶೀಲ್ದಾರ್ ಬರ್ಲಿ ಯಾವ ಬೇಕಾದ್ರೆ ನೋಡ್ರಿ ಕೇಳ್ರಿ ತಹಶೀಲ್ದಾರ್ ಬರ್ಬೇಕು. ಕೆಲಸದ ಅವರು ನಾವು ಎಲ್ಲಿ ಕುಂಡ್ರಿಸೋ ನೀವು ನಾಳೆ ತಹಶೀಲ್ದಾರ್ ಬರ್ತಾರಂತಂದ್ರೆ ನಾವು ಸದ್ಯ ಸ್ಟಾಪ್ ಮಾಡಿ ಮತ್ತೆ ನಾವು ಮುಂದೆ ಪರಿಹಾರ ಬೇಕು. ನಮ್ಮ ಜೋಡಿ ಬರ್ರಿ. ಈಗ ನಿಮ್ಮ ಪಂಚಾಯತಿಗೆ ಒಂದು ನೋಡಲ್ ಅಧಿಕಾರಿ ನೀವು ಪಂಚಾಯತಿಗೆ ಒಂದು ಅರ್ಜಿ ಬಂದದ ಬಳಕ ನೀವು ಡಿಸ್ಕಷನ್ ಮಾಡಿದ್ದೇನೆ. ನಮಗಾರ ಎಲ್ಲಿ ತಡೆದ ನೀವು ಮಾಡಿದಿರ ಅನ್ನೋದು ನಮಗೆ ಈಗ ಗೊತ್ತಾಗತ್ತೆ. ನೀವು ಮಾಡಿದ್ ನಮಗೆ ಗೊತ್ತೈತಿ. ಕೆಲಸ ಇರಕಿಲ್ಲ. ಇಲ್ಲ ಕರೆಕ್ಟ್ ತಹಶೀಲ್ದಾರ್ ಆಫೀಸ್ ಕಳಿಸೋಲ್ಲ ನಾವು ನೀವು ನಮ್ಮ ಪಂಚಾಯತ್ ಒಂದು ಅರ್ಜಿ ಬಂದ್ರೆ ಎಲ್ಲಾನು ಕೇಳಿ ವಿಚಾರ ಮಾಡ್ಬೇಕಾಗಿತ್ತು. ಮಾತಾಡ್ಲಿ ಬರ್ರಿ ಅವ್ರ ಜೋಡಿ ಮಾತಾಡಲ್ಲ ಏನೈತೆ ಅವ್ರಾಗ ಅಂತ ಹೇಳ್ರೆ ಒಟ್ಟು ನೀನಾವೇಶ ಎನಿಸುತ್ತಿರುವ ತಾಲೂಕಾ ಆಡಳಿತಕ್ಕೆ
ನಿಚ್ಚಣಿಕೆ ಗ್ರಾಮ ಪಂಚಾಯತ್ಗೆ ಆದ ಅನ್ಯಾಯವನ್ನು ಸರಿಪಡಿಸಲು ಮೀನಾವೇಶ ಎನಿಸುತ್ತಿರುವ ತಾಲೂಕಾ ಆಡಳಿತಕ್ಕೆ ಅಧಿಕಾರಿಗಳಿಗೆ, ಕಿತ್ತೂರು ತಾಲೂಕಾ ಅಧಿಕಾರಿಗಳಿಗೆ, ನಿಚ್ಚಣಿಕೆ ಗ್ರಾಮ ಪಂಚಾಯತ್ಗೆ ಆದ ಅನ್ಯಾಯವನ್ನು ಸರಿಪಡಿಸಲು ಮೀನಾವೇಶ ಎನಿಸುತ್ತಿರುವ ತಾಲೂಕಾ ಆಡಳಿತಕ್ಕೆ. ಈಗ ತಾವು ಏನು ಕೂತಿದ್ದೀರಲ್ಲ, ಸೊ ಇದರ ವಾರ್ಡ್ಗಳ ಹಂಚಿಕೆ ಆಗಿರ್ಬೋದು, ವಾರ್ಡ್ಗಳಲ್ಲಿ ಮೆಂಬರ್ಗಳು ಹೆಚ್ಚಿಗೆ ಮಾಡುವುದಾಗಲಿ, ತಹಸೀಲ್ದಾರ್ ಅವರು ಮತ್ತು ನಾವು ಪಿ ಡಿ ಅವರವರು ಎಲ್ಲರೂ ಕೂಡ ಏನು ಮಾಡಿದಪ್ಪ ಅಂದರೆ ಮೊನ್ನೆ ಒಂದು ಮೀಟಿಂಗ್ ಕೂಡ ಮಾಡಿದ್ದೇವೆ. ಸೊ ಪರ್ಟಿಕ್ಯುಲರ್ ಆಗಿ ನಮ್ಮಲ್ಲಿ ಒಂದು ಸರ್ಕಾರದಿಂದ 3 ಪಂಚಾಯತ್ಗಳಲ್ಲಿ ಕೂಡ ನೀವು ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀರಿ. ಅದರ ಪ್ರಕಾರ ಮಾನ್ಯ ಡಿ ಸಿ ಅವರಿಂದ ಕೂಡ ನಮಗೆ ಲೆಟರ್ ಕೂಡ ಬಂದಿತ್ತು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಏನೇನಿದೆ ಅಂತ ನಮಗೆ ವರದಿ ಸಲ್ಲಿಸು ಅಂತ ಕೂಡ ಹೇಳಿದರು. ಸೊ ಅದರ ಪ್ರಕಾರ ನಾವು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಪಿ ಡಿಗಳು ನಾವು ಮೀಟಿಂಗ್ ಮಾಡಿದ್ದೀವಿ. ಅದೇ ರೀತಿಯಾಗಿ ತಮ್ಮಲ್ಲಿ ಏನಪ್ಪ ಅಂದರೆ ವಾರ್ಡ್ ನಂಬರ್ 2 ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ಮೆಂಬರ್ಸ್ ಕಡಿಮೆ ಇದ್ದಾರೆ ಅಂತ ಕೂಡ ಒಂದಿತ್ತು. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಮುಖ್ಯವಾಗಿ ಹೇಳಬೇಕಪ್ಪ ಅಂದರೆ ಸುಮಾರು 350ರಿಂದ ಹಿಡ್ಕೊಂಡು 400ವರೆಗೆ ಒಬ್ಬರು ಮೆಂಬರ್ ಬೇಕಾಗ್ತಾರೆ. ಸೊ ಹಾಗೆ ನೋಡಿದ್ರೆ ಅಲ್ಲಿ ನೀವು 4 ಮೆಂಬರ್ ಬೇಡಿಕೆ ಇಟ್ಟಿದ್ರಿ, ಅದು ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಸೊ ನೀವು ಇನ್ನೊಂದು ಏನಪ್ಪ ಅಂದರೆ ಒಂದು ವಾರ್ಡ್ ಹೆಚ್ಚಿಗೆ ಮಾಡ್ಬೇಕಂತಿತ್ತು. ಸೊ ತಹಸೀಲ್ದಾರ್ ಅವರು ಕೂಡ ನಾವು ಡಿಸ್ಕಷನ್ ಮಾಡಿದಾಗ 1500 ಪಾಪ್ಯುಲೇಷನ್ ಇತ್ತಪ್ಪ ಅಂದರೆ ಒಂದು ಹೆಚ್ಚಿಗೆ ವಾರ್ಡ್ ಮಾಡ್ಬೋದು ಅಂತ ಕೂಡ ಅವರೊಂದು ಪ್ರಪೋಸಲ್ ಇದ್ರು, ಅವರು ಕೂಡ ಕಳಿಸ್ನಿತ್ತಂದರು. ಸೊ ಹೀಗಾಗಿ ಇದರ ಡಿಸ್ಕಷನ್ ವಿಸ್ತಾರವಾಗಿ ಮಾಡಿದ್ದೀವಿ. ಸೊ ತಾವು ಏನೇನು ಬೇಡಿಕೆ ಇದೆಯಲ್ಲ, ಸೊ ಎಲ್ಲ ಬೇಡಿಕೆಗಳು ಕೂಡ ನಾವು ತಹಸೀಲ್ದಾರ್ ಅವರಿಗೆ ನಾವು ಗಮನಕ್ಕೆ ತರ್ತೀವಿ. ಆಮೇಲೆ ತಂದ ನಂತರ ಅವರು ಮಾನ್ಯ ಗೌರವಾನ್ವಿತ ಡಿ ಸಿ ಸಾಹೇಬ್ರಿಗೆ ಕಳಿಸ್ತಾರೆ. ಸರ್ಕಾರ ಮಟ್ಟದಲ್ಲಿ ಅದನ್ನು ಏನು ಕ್ರಮ ಕೈಗೊಳ್ಳುತ್ತಿದೆಯಲ್ಲ ಅದು ಕ್ರಮ ಕೈಗೊಳ್ಳಕ್ಕೆ ಹೇಳ್ತೇವೆ. ಯಾಕೆ ಬಂದು ಪ್ರತಿಭಟನೆ ಅಂತ ಕೊಡ್ತೇನೆ. ಪಂಚಾಯತಿಗೂ ಕುಡಿಯೋ ಮೇಡಮ್ಗೂ ಸಾಕಷ್ಟು ಸರಿ ಅರ್ಜಿ ಕೊಟ್ಟಿವಿ. ತಹಸೀಲ್ದಾರ್ ಆಫೀಸ್ನಾಗೂ 3-4 ಸರಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಕಡೆ ಶಾಸಕರಿಗೆ ಮೊನ್ನೆದ್ದು ಒಂದು ವಾರ್ಡ್ ವಿಂಗಡಣೆ ಆಗ. ಯಾಕಂದ್ರೆ 2 ವಾರ್ಡ್ ಕೂಡಿ 2400 ಚಿಲ್ಲರೆ ಇರ್ತೀವಿ. 700 ಪ್ಲಸ್ ಆಯ್ತಂದ್ರೆ ಒಂದು ವಾರ್ಡ್ ಮಾಡ್ಬೋದು ಅಂತ ಈಗ. ಅದಕ್ಕೆ ನಾವು ಜನಸಂಖ್ಯೆ ಆಧಾರ ಮ್ಯಾಗ ನಮಗೆ ಬೂತ್ಗಳನ್ನು ಹೊಡೆದು ಕೊಟ್ಟು 2 ಇದ್ದದ್ದು 3 ವಿಂಗಡಣೆ ಮಾಡಿ ಕೊಡ್ರಿ ಅಂತೇಳಿ ನಮ್ಮದು ಬೇಡಿಕೆ ಇದೆ. ಅದು ಸಾಕಷ್ಟು ದಿವಸ ಆಯ್ತು ನಾವು ಅರ್ಜಿ ಕೊಟ್ಕೊಂತ ಹೊಂಟು. ಅದಕ್ಕೆ ನಮಗೆ ಲೇಖಿ ಮುಖಾಂತರ ಕೊಟ್ಟಾರ, ನಮಗೆ ಇಷ್ಟು ದಿವಸ ಮಾಡ್ತೀವಿ ಅಂತೇಳಿ. ಆದರೆ ಯಾವುದೂ ಆಗತ್ತಿಲ್ಲ. ಅದ್ರ ಸಂಬಂಧ ನಾವು ಪ್ರತಿಭಟನೆ ಕೂಡ ಮೊನ್ನೆ ಬಂದಿತ್ತು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಹಸೀಲ್ದಾರ್ ಹತ್ರ ಅವರು ಬೆಳಗಾವಿ ಮೀಟಿಂಗ್ ಹೋಗಿದ್ದಾರೆ ಈಗ. ಸೊ ಅದಕ್ಕೋಸ್ಕರ ಅವ್ರಿಲ್ಲ ಅಂತ ನಾವು ಬಂದಿದ್ದೀವಿ. ಸೊ ನಾವು ಏನಪ್ಪ ಅಂದರೆ ಡಿಸ್ಕಷನ್ ಪಿ ಡಿ ಅವರು ಕೂಡ ನಾವೆಲ್ಲರೂ ಮಾಡಿದ್ದೀವಿ. ಸೊ ಅದ್ರ ನಾವು ವಿಸ್ತಾರವಾಗಿ ನಾವು ನಿಚ್ಚಣಿಕೆ ಬಗ್ಗೆನೂ ಕೂಡ ನಾವು ಕಂಪ್ಲೀಟ್ 3 ಗ್ರಾಮ ಪಂಚಾಯತಿ ನಮ್ಮಲ್ಲಿ ಬಂದಿತ್ತು ಅಬ್ಜೆಕ್ಷನ್ಸ್ ಇಡೀ ನಮ್ಮ ಕಿತ್ತೂರು ತಾಲೂಕಲ್ಲಿ. ಅದರಲ್ಲಿ ನಿಚ್ಚಣಿಕೆ ಗ್ರಾಮದ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಪಾಪ್ಯುಲೇಷನ್ ಮೋರ್ ದೆನ್ 1500 ಆಗಿತ್ತಪ್ಪ ಅಂದರೆ ಅದನ್ನು ತಹಸೀಲ್ದಾರ್ ಅವರು ನಾವು ಪ್ರಪೋಸಲ್ ಕಳಿಸ್ತಾರೆ, ಇನ್ನೊಂದು ಎಕ್ಸ್ಟ್ರಾ ವಾರ್ಡ್ ಮಾಡಲಿಕ್ಕೆ ಕೂಡ. ಆಮೇಲೆ ನೀವು ಮೆಂಬರ್ಗಳನ್ನು ಸಂಖ್ಯೆ ಹೆಚ್ಚಿಗಿದೆಯಲ್ಲ, ಇಲ್ಲಿ 3 ಇದೆ. ಒಂದು ವಾರ್ಡ್ ನಂಬರ್ 2 ಅಲ್ಲಿ, ವಾರ್ಡ್ ನಂಬರಲ್ಲಿ 4 ಮೆಂಬರ್ ಮಾಡ್ಬೇಕಂತಿದೆ. ಅದು ಕೂಡ ಗಮನ ಹರಿಸಿ ನಾವು ಕಳಿಸ್ತೇವೆ. ಸರ್ ಒಂದು ನಿಮಿಷ ಕೇಳಿಸ್ಕೊಂಡಿದ್ದು ನಾವು ಹೇಳಿದ್ದು ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ. ಏನಂತಂದ್ರೆ ಟೋಟಲ್ 1070 1340 ಕೂಡಿಸಿದ್ರೆ 2440 ಮತದಾರಕ್ಕೆ ನಾವು 2440 ಮತದಾರ ಆದಾಗ ಇದನ್ನ 3 ವಾರ್ಡ್ ಮಾಡ್ಲಿಕ್ಕೆ ನಿಮಗೆ ಏನು ತೊಂದರೆ ಐತೆ ಅನ್ನೋದು ಹೇಳಲ್ಲ. ಅಲ್ಲ ಮಾಡ್ತಾರ ಅಂತಂದ್ರೆ ಒಂದು ವಾರ್ಡ್ ಮಾಡ್ತಾರಂತ ಹೇಳೋದ ಬೇಡ, ಮಾಡ್ತಾರಂತ ಲೇಖಿನ ಬರೆದು ಕೊಟ್ಟು ಹೋಗ್ಬಿಡ್ರಿ. ನೀವು ಮಾಡ್ತಾರಂತ ಬೇಡ್ರಿ, ಬರೆದು ಕೊಟ್ಟು ಹೋಗ್ಬಿಡ್ರಿ. ನಾವ್ ಹೆಂಗ್ ಲೇಖಿ ಕೊಟ್ಟೆವು, ನೀವು ಹಂಗ ಲೇಖಿ ಪ್ರಕಾರ ಬರ್ರಿ. ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ನಮಗೆ ಯಾಕಂದ್ರೆ ತಗೊಳ್ಳೋದಕ್ಕೆ ನೀವು ಅವರಿಗೆ ಮನವರಿಕೆ ಮಾಡಿ ಕೊಡ್ರಿ. ಹೇಳ್ರಿ ಹಿರಿಯರ, ನಾವು ಇದನ್ನ ನೀವು ಏನು ಹೇಳಿದ್ರೆ ನಿಮ್ಮ ಗಮನಕ್ಕೆ ಏನಿದೆ ಎಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಹೆಚ್ಚಿಗೆ ಆಗ್ಬೇಕಂತೂ ಕೂಡ ಇದೆ. ಜನಸಂಖ್ಯೆ ಜಾಸ್ತಿ ಅಂತ ಕೂಡ ಸರ್ಕಾರದಿಂದ ನಮಗೆ ಬಂದಿರುವಂಥದ್ದು. ಸೊ ಅದನ್ನ ಅವರು ಈಗ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತಾರೆ. ಸರ್ ನಾ ಏನು 3 ವಾರ್ಡ್ ಇದೆಲ್ಲ ಅಲ್ಲಲ್ಲ ಈಗ ಹೇಳಿ ಸರ, ಈಗ ತಹಸೀಲ್ದಾರು ಬೆಳಗಾವದಾಗ ಅದಾರ. ಇಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡಿದ್ರು 4 ಗಂಟೆಗೆ ಅವ್ರು ಬರ್ತಾ ಬಂದಾರ. 4 ಗಂಟೆಗೆ ಈ ಸಮಸ್ಯೆಯನ್ನು ಅವರ ಬರ್ತಾರೋ, ತಹಸೀಲ್ದಾರ ಚುನಾವಣಾಧಿಕಾರಿ ಆಗವ್ರಿ. ಈಗ ನಾನು ತಹಸೀಲ್ದಾರ್ ಜೊತೆ 5-6 ಸಲ ನಾವೆಲ್ಲ ಟೀಮ್ ಮಾತಾಡಿದಾರೆ. ಈಗ ಮೊದಲ ಅವ್ರು ಬಂದು ತಹಸೀಲ್ದಾರ್ ಬಂದ ತಕ್ಷಣ ಹೋಗಿ ಫಸ್ಟ್ ಮನಿ ಕೊಟ್ಟಿದ್ದಾನ ಪಂಚಾಯತ್ ಕೊಟ್ಟಿದ್ದು ವಾರ್ಡ್ ಮಾಡ್ರಿ ಅಂತ ಕೊಟ್ಟದಿದ್ರ ಅವ್ರು ಬಂದು ಯಾಕ 1 ವರ್ಷ ಆಯ್ತು. ಇನ್ನೂ ಇಲ್ಲ, ಕಡಿಮೆ ಆಯ್ತು. ಮೇಡಮ್ 1 ತಿಂಗಳು ಕಡಿಮೆ ಆಗಿತ್ತು. 1 ವರ್ಷ ಆಯ್ತು. ಈಗ ಬಟ್ ಅವ್ರು ಏನು ಮಾಡ್ತೇವೆ, ನಾಳೆ ಮಾಡ್ತೇವೆ. ಇನ್ನು ಈಗ ಒಂದು 2-3 ತಿಂಗಳಿನ ಕೇಳಿದಾಗ ಏನಾದ್ರು ಇದನ್ನ 8-10 ದಿನದಾಗ ಅದನ್ನ ಸರಿಪಡಿಸ್ತಂದ್ರು. ಈಗ ನೋಡ್ರಿ ರಾಜು ಅವ್ರು ಏನಾಗಿದೆ ಅಂದ್ರೆ ಮೊನ್ನೆ ಬಂದಿದೆ ನಮಗೆ ಸರ್ಕಾರ ಅಂತ ಕೂಡ ಬಂದಿದೆ.
ಆಬ್ಜೆಕ್ಷನ್ಸ್ ಬಂದಿದ್ದಲ್ಲ ಎಲ್ಲ ಗ್ರಾಮಗಳಲ್ಲಿ ಹಾಕಿದವರು ಅದಿದೇನಮ್ಮ ಎಲ್ಲಿದೆ ಅದು ಕೊಡಿ ಕೊಡಿ ಮಾಡಿದವರು ಅದನ್ನ ಈಗ ಅದನ್ನ ಈಗ ನಮಗೆ ತಹಸೀಲ್ದಾರ್ ಅವರು ಅದ್ರ ಸಲುವಾಗಿ ಮೀಟಿಂಗ್ ಕರೆದಿದ್ರು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಕೂಡ ಮಾಡಿದ್ದೀವಿ ಆಯ್ತು ಹೆಚ್ಚಿಗೆ ಮಾಡ್ಬೇಕಾಗತ್ತೆ ಮಾಡೋಣಪ್ಪ ಅಂತ ಹೇಳಿದ್ರು ನಾವು ಇಲ್ಲಿಂದ ಪ್ರಪೋಸಲ್ ಕಳಿಸ್ತೇವೆ ಈಗ ನಾವು ಟೋಟಲ್ ಇಲ್ಲಿ ಜನ ಎಲ್ಲ ಏನ್ ಕೂಡಿದಾರಲ್ಲ 4 ಗಂಟೆ ಮಟ್ಟ ತಹಸೀಲ್ದಾರ್ ಅವ್ರ ಕಡೆಯಿಂದ ನಮಗ ಭರವಸೆ ಸಿಕ್ಕ ಮ್ಯಾಗ ಹೇಳೋಣ ಈಗ ಅದನ್ನ ಮಾಡೋಣ ಈಗ ಸರ ಮತ್ತೆ ಈಗ ತಹಸೀಲ್ದಾರ್ ಅವರು ಡಿಸ್ಕಷನ್ ಮಾಡಿದ ಪ್ರಕಾರ ನಮ್ಗೆ ನೋಟ್ ಹಿರಿಯರ ನಾವು ಹೇಳಿದ್ವಿ ಇದನ್ನ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ನಾವು ಮಾತಾಡಿದ್ದೀವಿ ನಾವು ಅದನ್ನು ಕೂಡ ಡಿಸ್ಕಷನ್ ಒಂದು ವಾರ್ಡ್ ಕೊಟ್ಬಿಡಿ ಸರ್ ಅದನ್ನ ಬರ್ತು ನೀವು ಇವತ್ತು ಲೆಕ್ಕಿ ಒಳಗೆ ಕೊಟ್ಟು ಹೋಗ್ಬಿಟ್ರಿ ಅಂದ್ರೆ ಅವ್ರಿಗೂ ನಿಶ್ಚಿಂತ ಆಗಿಬಿಡ್ತೈತಿ ನಾವು ಇಲ್ಲಿಂದ ಅವರಿಲ್ಲ 800ಗೆ 700ಗೆ ಒಂದೊಂದು ವಾರ್ಡ್ ಅದಾವ್ರಿ ಮತ್ತೆ ಇಲ್ಲಿ ಯಾಕೆ ವಾರ್ಡ್ ಹೊಡಿದ್ರು ಈಗ ನೀವು ಕೇಳೋದಿಲ್ಲ ಪ್ರಶ್ನೆ ಇದನ್ನ ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ಬೇಕು ಯಾಕಂದ್ರೆ ವಾರ್ಡ್ ವಿಂಗಡಣೆ ಮಾಡೋರು ಅವ್ರ ಏನಾಗ್ಬಿಡ್ತದೆ ಏನ 250ಕ್ಕೆ ಒಂದು ಮೆಂಬರ್ ಕುಂತಿರೋದು ನೋಡ್ರಿ 1300 ಇದ್ದ 3 ಇಲ್ಲಿ ಏನ್ ಮಾಡೋದು ಹೇಳ್ರಿ ಅದರ ಡಬಲ್ ಐತೆ ಅಲ್ರಿ ಸರ್ ಮತ್ತೆ ಇದು ಅಲ್ಲ ಚುನಾವಣೆದಾಗ ಬಂದಿರ್ತದೆ ತೊಂದರೆಗಳು ಇಂಥಲ್ಲಿ ಸರ್ಕಾರದ ಆದೇಶ ಇದೆ ಆದೇಶವನ್ನು ಪಾಲನೆ ಯಾರೂ ಮಾಡ್ತಾ ಇಲ್ಲ ಆದೇಶವನ್ನು ಪಾಲನೆ ಮಾಡಿರಿ ಪಾಲನೆ ಮಾಡಿ ಎಷ್ಟು ವಾರ್ಡ್ನಲ್ಲಿ ಮತದಾರರು ಅದಾರ ಅದಕ್ಕೆ ಎಷ್ಟು ಮಂದಿ ಮೆಂಬರ್ಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಒಂದು ತೀರ್ಮಾನ ತೊಗೊಂಡು ಸರಿಯಾದ ಹಂಚಿಕೆಯನ್ನು ಮಾಡಿದ್ದಾದ್ರೆ ವಿಂಗಡಣೆಯನ್ನು ಮಾಡಿದ್ದಾದ್ರೆ ನಮ್ಮ ರೈತ ಸಂಘ ತಮಗೆ ಯಾವತ್ತೂ ಬೆಂಬಲ ಕೊಡ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೂ ಅನೇಕ ದುರಂಡರು ಬರ್ತಾ ಇದ್ದಾರೆ, ಮಾತಾಡೋರು ಇದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಸೊ ಅವರು ಏನಪ್ಪ ಅಂದರೆ ಇದು ಎಲೆಕ್ಷನ್ಗೆ ಸಂಬಂಧಪಟ್ಟ ವಿಷಯ, ಸೊ ಹಿಂಗಾಗಿ ಚುನಾವಣೆಗೆ ಸಂಬಂಧಪಟ್ಟ ವಿಷಯ, ಅದ್ರ ಬಗ್ಗೆ ಅವರು ವಿಸ್ತಾರವಾಗಿ ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಗಮನಕ್ಕೆ ನೀವು ಎಲ್ಲ ಗೊತ್ತಿದ್ದೀರಂತಂದು ಹೇಳಿದ ಮೇಲೆ ಸೊ ಈಗ ನಾವು ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ನಮ್ಮ ಆಡಳಿತಾಧಿಕಾರಿ, ಅದಕ್ಕೋಸ್ಕರ ಬಂದಿದ್ದೇವೆ. ನಮ್ಮ ಗಮನಕ್ಕೆ ಏನು ಬಂದಿದೆಯಲ್ಲ ಅದನ್ನು ನಾವು ಕೂಡ ಹೇಳಿದ್ದೇವೆ. ಅದನ್ನು ತಮಗೆ ಅವರು ಬಂದ ಮೇಲೆ ಕರೆಕ್ಟಾಗಿ ನಿಮಗೆ ಹೇಳ್ಕೊಡ್ತಾರೆ. ಸೊ ಅಲ್ಲಿವರೆಗೆ ತಾವು ಶಾಂತ ರೀತಿಯಲ್ಲಿ ಇರಬೇಕು. ವಾರ್ಡ್ ನಂಬರ್ 2 ಅಲ್ಲಿ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಅದರ ಹಂತ ಏನು ಗಮನ ಹರಿಸಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಕ್ರಮ ಕೈಗೊಳ್ತೀವಿ. ಸೊ ತಹಸೀಲ್ದಾರ್ ಅವರು ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದರ ಹೆಚ್ಚಿಗೆ ಆಗಬೇಕಪ್ಪ ಅಂತ ಕೂಡ ತಮ್ಮ ಬೇಡಿಕೆಯಿಂದ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಮುಂದೆ ನಾವು ಮಾನ್ಯ DC ಸರ್ ಕೂಡ ಕಳಿಸ್ತೀವಿ, ಮತ್ತು ಸರ್ಕಾರ ಹಂತಲ್ಲಿ ಕೂಡ ಮಾಡಿಸೋಕ್ಕೆ ಕ್ರಮ ಕೈಗೊಳ್ಳಕ್ಕೆ ನಾವು ನಮ್ಮದು ಕಡಿಂತ ಏನಿದೆಲ್ಲ ನಾವು ಮಾಡಿ ಕಳಿಸ್ತೀವಿ. ಸರ್ ಈಗ ಆಬ್ಜೆಕ್ಷನ್ಸ್ ಕಳಿಸಿದ್ದೇವೆ, ಆಬ್ಜೆಕ್ಷನ್ ನಮಗೆ ಬಂದಿದೆ. ಅದು ಆಬ್ಜೆಕ್ಷನ್ ಬಂದ ಮೇಲೆ ಈಗ ನಾವು ಅದನ್ನು ಮೀಟಿಂಗ್ ಮಾಡಿ ಹೇಳಿ ಅಂತ ಹೇಳಿದ್ರು. ಸೊ ಹೀಗಾಗಿ ಮೊನ್ನೆ ಬಂದಿದೆ. ಸೊ ಅದನ್ನು ಗಮನ ಹರಿಸ್ತೇವೆ. ನಾವು ಪ್ರಪೋಸಲ್ ಏನಿದೆ ನಾವು ರೆಡಿ ಮಾಡಿ ಕಳಿಸ್ತೀವಿ. ಅಂದರೆ ಒಟ್ಟಾರೆಯಾಗಿ ಈಗ ಅವ್ರು ಏನು ಹೇಳ್ತೀರ ಸರ್, ಅದು ಏನಿಲ್ಲ, ತಾವು ವಾರ್ಡ್ ಏನು ಹಂಚಿಕೆ ಬೇಕಿದಲ್ಲ ಆ ಬೇಡಿಕೆಗಳು ಕೂಡ ನಾವು ಕ್ರಮ ಕೈಗೊಳ್ತೀವಿ. ಮೆಂಬರ್ ಹೆಚ್ಚಿಗೆ ಒಂದು ಮಾಡಂತ ಹೇಳಿದ್ರೆ ವಾರ್ಡ್ ನಂಬರ್ 2 ಅಲ್ಲಿ ಅದು ಕೂಡ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡು ನಾವು ಪ್ರಪೋಸಲ್ ನಾವು ತಹಸೀಲ್ದಾರ್ ಅವರು ಕೂಡ ಅದನ್ನು ಮಾಡಲಿಕ್ಕೆ. ಈಗ ನಿಚ್ಚಿನಕೆ ಗ್ರಾಮದಾಗ ಏನು ವಾರ್ಡ್ ವಿಂಗಡಣೆ ಆಗ್ಬೇಕಂತ ಏನು ಧರಣಿ ಕುಂತಿದಿರಲ್ಲ, ಈ ಕುರಿತು ಏನು ಹೇಳ್ತೀರಂತ? ಇವತ್ತು ನಾವು ಕುಂತಿದ್ದೆವು, ಅಧಿಕಾರಿಗಳು ಇಲ್ಲಿ ಬಂದಿದಾರಲ್ಲ EO ಸಾಹೇಬರು. ನಮ್ದು ಏನಪ್ಪಾ ಅಂತಂದ್ರ ಮೇನ್ ಇಲ್ಲಿ ನಮ್ಮ ತಹಸೀಲ್ದಾರ್ ಬರ್ಬೇಕಿಲ್ಲಿ. ನಮ್ಮ ಅಧ್ಯಕ್ಷರು ಹೇಳಿದಾರೆ ತಹಸೀಲ್ದಾರ್ ಬರ್ಬೇಕು, ಈ ಸಮಸ್ಯೆಗೆ ಪರಿಹಾರ ಆಗ್ಬೇಕು. ಈಗ ಅವರು ಈ ವಾರ್ಡ್ಗೆ ಒಂದು ಮೆಂಬರ್ ಹೆಚ್ಚು ಮಾಡ್ತೇವೆ ಅಂತಾರೆ. ಈಗ ಒಂದು ಮೆಂಬರ್ ಹೆಚ್ಚು ಮಾಡಿದಕ್ಕೆ ನಮ್ದು ಕಬಲಿಲ್ಲ. ಈಗ 2440 ಮಂದಿ ಆದಾಗ ಇದನ್ನ 3 ವಾರ್ಡ್ ಮಾಡ್ಲೇಬೇಕು ಅನ್ನುವಂತ ಪ್ರಬಲ ಬೇಡಿಕೆ ನಮ್ದು. ಇದು 3 ವಾರ್ಡ್ ಆಗ್ಬೇಕು. ಆದ್ರೆ ಅದಕ್ಕೊಂದು ಸಮಸ್ಯೆ, ಅವ್ರ ಲಿಖಿತ ಒಳಗೆ 3 ವಾರ್ಡ್ ಮಾಡ್ತೇವೆ ಅಂತಂತಂದ್ರೆ ನಾವು ಧರಣಿಯನ್ನು ಹಿಂತಕೋತೇವೆ. ಇಲ್ಲ ಅಂತಂತಂದ್ರ ಈ ಕೆಲಸ ಆಗೋರಿಗೆ ನಾವೆಲ್ಲ ನಮ್ಮ ಜನರ ಜೊತೆ ಕೂಡಿ ಕೆಲಸ ನಮ್ಮ ಈ ಹೋರಾಟ ಯಶಸ್ವಿ ಆಗುವ ನಾವು ಧರಣಿಯನ್ನ ಮಾಡ್ತೇವೆ.